ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಂಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಮಾಡ್ತಾ ಇರೋದು ಕನ್ನಡ ವ್ಲಾಗು. ಲಾಸ್ಟ್ ವೀಡಿಯೋದಲ್ಲಿ ತೋರಿಸ್ದಂಗೆ ಮನೆ ಕ್ಲೀನಿಂಗ್ ಎಲ್ಲ ತೋರಿಸಿದ ಮೇಲೆ ಕಿಚನ್ನು ಯಾವ ರೀತಿ ಆಗಿದೆ ಅಂತ ನಿಮಗೆ ತೋರಿಸಿದ್ದೆ. ಇದು ನೋಡಬೇಕಾದ್ರೆ ನಿಮಗೆ ತಲೆ ಸುತ್ತ ಬರೋಂಗೆ ಆಗ್ತಾ ಇರ್ಬೋದು. ಏನಿಲ್ಲ, ಪಾತ್ರೆಗಳು ಇಷ್ಟೊಂದು ಹಾಕೊಂಡವ್ರಲ್ಲ ಕಿಚನಲ್ಲಿ ಅಂತ ಹೋಟ್ಲು ಗಿಟ್ಲು ನಡೆಸ್ತಾರಾ ಅಂತ ಅಂದ್ಕೊಂಡಿರ್ತೀರಾ. ಹೋಟ್ಲು ಏನು ಮಾಡ್ತಾ ಇಲ್ಲ. ಇದು ಬಂದು ಬೆಳಗ್ಗೆ ಹೊತ್ತು ಯಾವ ರೀತಿ ಇರುತ್ತೆ ನನ್ನ ಕಿಚನು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಅದನ್ನು ಫಸ್ಟಿಂದ ಯಾವ ರೀತಿ ನಾನು ಕ್ಲೀನ್ ಮಾಡಿ ಮುಗಿಸ್ತೀನಿ ಅನ್ನೋದನ್ನು ಕೂಡ ಇದ್ರ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಏನಂದರೆ ನಾವು ಬೆಳಗ್ಗೆ ಹೊತ್ತು ಅಡುಗೆಯಿಂದ ಹಿಡ್ದು ಟಿಫನ್ನು ಒಂದೆರಡು ಥರ, ಮಧ್ಯಾಹ್ನಕ್ಕೆ ಸಾರು ಇದನ್ನೆಲ್ಲ ಮಾಡೋದ್ರಿಂದ ಪಾತ್ರೆ ಜಾಸ್ತಿ ಬೀಳುತ್ತೆ. ನೈಟಲ್ಲಿ ಏನಾಗುತ್ತೆ, ನನಗೆ ತೊಳೆಯೋಕ್ಕಾಗಲ್ಲ. ಒಂದೊಂದು ದಿನ ತೊಳೆದ್ಬಿಟ್ಟು ಮನಗ್ತೀನಿ, ಒಂದೊಂದು ದಿನ ತೊಳೆಯೋಕ್ಕಾಗಲ್ಲ. ಬೆಳಗಿಂದ ಮಾಡಿರ್ತೀವಲ್ವ ಕೆಲಸ, ಸಾಕಾಗ್ಬಿಟ್ಟಿರುತ್ತೆ. ಸರಿ ಬೆಳಗ್ಗೆ ಮಾಡ್ಕೊಳ್ಳೋದ ಬಿಡು ಅಂದ್ಬಿಟ್ಟು ಮನಗ್ಬಿಡ್ತೀನಿ ಹೋಗಿ. ಕಿಚನ್ನು ಒಂದೊಂದು ಸರಿ ಕ್ಲೀನ್ ಮಾಡಿಬಿಟ್ಟು ಮನಗ್ತೀನಿ, ಒಂದೊಂದು ಸರಿ ಮಾಡ್ಕೊಳ್ಳೋದ ಬಿಡು ಅಂತ ಬಿಟ್ಬಿಡ್ತೀನಿ. ಅದರಿಂದ ಇಷ್ಟು ಪಾತ್ರೆ ಆಗ್ಬಿಡುತ್ತೆ. ನಮ್ಮ ಮಾಮ ಬಂದು ಒಂದೊಂದು ದಿನ ಕ್ಲೀನ್ ಮಾಡಿಕೊಟ್ಬಿಟ್ಟು ಹೋಗ್ತಾರೆ. ಒಂದು ಅರ್ಧ ಪಾತ್ರೆ ತೊಳಿತಾರೆ, ಇನ್ನೊಂದು ಅರ್ಧ ಪಾತ್ರೆನ ಹಂಗೆ ಇಡೋ, ಸಾಯಂಕಾಲ ಬಂದು ತೊಳಿತೀನಿ ಅಂತಾರೆ. ಒಂದೊಂದು ದಿನ ಫುಲ್ಲಾಗಿ ತೊಳೆದ್ಬಿಟ್ಟು ಹೋಗ್ತಾರೆ. ಇವತ್ತು ಬಂದು ಅವರೇನು ಮಾಡಿಲ್ಲ, ಲೇಟ್ ಆಗ್ತಾ ಇದೆ ಅಂದ್ಬಿಟ್ಟು ಆಫೀಸ್ಗೆ ಹೊರಟೋಗ್ಬಿಟ್ರು. ಅದರಿಂದ ನಾನೇ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಕಿಚನಲ್ಲಿ ಬಂದು ಒಂದು ತಿಂಗಳಿಗೊಂದು ಸರಿ ಈ ಥರ ಕ್ಲೀನ್ ಮಾಡ್ಕೋತಾ ಇರಬೇಕು. ಟೈಲ್ಸು ಈ ಅಡುಗೆ ಮಾಡೋದ್ರಿಂದ ಎಣ್ಣೆ ಅದೆಲ್ಲ ಅದ್ರ ಮೇಲೆ ಟೈಲ್ಸ್ ಮೇಲೆ ಆರುತ್ತೆ. ಜಿಡ್ಡು ಫುಲ್ ಕೂತ್ಕೊಂಡ್ಬಿಟ್ಟಿತ್ತು. ಅದನ್ನೆಲ್ಲ ಸೋಪ್ ಹಾಕಿ ಉಜ್ಜಿ ಕ್ಲೀನಾಗಿ ಮಾಡ್ಕೋತಾ ಇದ್ದೀನಿ. ನಾವೇ ಅಲ್ವಾ ಕಿಚನಲ್ಲಿ ಕ್ಲೀನ್ ಮಾಡೋದು. ಅಡುಗೆ ಮಾಡಬೇಕಾದ್ರೆ ಖುಷಿಯಾಗಿರಬೇಕು. ಕ್ಲೀನಾಗಿದ್ದಾಗಲೇ ನಮಗೆ ಒಂದು ಅಡುಗೆ ಮಾಡ್ಕೊಂಡು ಊಟ ಮಾಡಬೇಕು ಅಂತ ಆಸೆ ಆಗೋದು. ಹಾಲೆಲ್ಲ ಉಕ್ಕಿ ಏನಾಗಿತ್ತು, ಸ್ಟವ್ ಕೆಳಗಡೆ ಎಲ್ಲ ಫುಲ್ಲು ಸುರಿದಿತ್ತು. ಅದನ್ನು ಕೂಡ ಕ್ಲೀನಾಗಿ ವಾಶ್ ಮಾಡ್ಕೋತಾ ಇದ್ದೀನಿ. ಅದನ್ನೆಲ್ಲ ಕ್ಲೀನ್ ಮಾಡಲಿಲ್ಲ ಅಂದರೆ ಕಾಕ್ರೋಚು, ಹುಳಗಳು, ನೊಣ ಇದೆಲ್ಲ ಬಂದು ಸೇರಿಕೊಳ್ಳುತ್ತೆ. ಅದರಿಂದನೇ ಇದನ್ನೆಲ್ಲ ಈಗ ಸೋಪ್ ಹಾಕಿ ಉಜ್ಜಿ ಕ್ಲೀನಾಗಿ ಒರೆಸ್ಕೋತಾ ಇದ್ದೀನಿ. ಸ್ವಲ್ಪ ದಿನಕ್ಕೆ ಮುಂಚೆನೇ ಮಾಡಬೇಕಾಗಿತ್ತು. ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿತ್ತು ಅಂದ್ಬಿಟ್ಟು ನನಗೆ ಈಗ ನೀರಲ್ಲಿ ಕೈ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ ಕೆಮ್ಮಲು ಅಂದ್ಬಿಟ್ಟು ಕೆಮ್ಮಲೆಲ್ಲ ಫುಲ್ಲು ಕಡಿಮೆ ಆಗಿ ಆದಮೇಲೆ ನಾನು ಈ ಕೆಲಸ ಮಾಡ್ತಾಯಿದ್ದೀನಿ. ಇದನ್ನು ಆವಾಗವಾಗ ಮಾಡ್ಕೋತಾ ಇರಬೇಕು, ಇಲ್ಲ ಅಂದರೆ ಕ್ಲೀನ್ ಇಲ್ಲದಂಗೆ ಆಗ್ಬಿಡುತ್ತೆ. ನೋಡಿ, ಈ ರೀತಿ ಸೋಪೆಲ್ಲ ಕ್ಲೀನಾಗಿ ಉಜ್ಜಿ ಕ್ಲೀನಾಗಿ ಬಟ್ಟೆಲಿ ಒರೆಸ್ಕೊಬೇಕು. ನನ್ನ ಮನೆ ಕಿಚನ್ ಬಂದು ತುಂಬ ಚಿಕ್ಕದು ಇರೋದ್ರಿಂದ ನನಗೆ ಅಡುಗೆ ಮಾಡಬೇಕಾದ್ರೆ ತುಂಬ ಕಷ್ಟ ಆಗ್ತಾ ಇರುತ್ತೆ. ಏನು ಮಾಡೋದು, ಈ ಮನೆ ಬಂದು ಸಿಕ್ಕಿದ್ದೇ ನನಗೆ ಒಂದು ಅದೃಷ್ಟ. ಯಾಕಂದರೆ ಲೀಸ್ಗೆ ಮನೆಗಳೇ ಸಿಗೋದಿಲ್ಲ. ಈಗ ಎಲ್ಲ ಕಡೆ ಬಾಡಿಗೆ ಮಾಡಿಬಿಟ್ಟಿದ್ದಾರೆ, ಇಲ್ಲಾಂದರೆ ಸೇಲು, ಕಟ್ಟೋದು ಮನೆನ ಸೇಲು, ಇದನ್ನೇ ಮಾಡ್ತಾವ್ರೆ. ಅದರಿಂದ ನನಗೆ ಈ ಮನೆಗೆ ಅಡ್ವಾನ್ಸ್ ಕಟ್ಬಿಟ್ಟು ಸುಮಾರು ಮನೆ ಹುಡುಕ್ತಾ ಇದ್ದೆ, ಬೇರೆ ಮನೆ ಕಿಚನ್ ಸ್ವಲ್ಪ ದೊಡ್ಡದಾಗಿ ಸಿಗುತ್ತಾ ಅಂದ್ಬಿಟ್ಟು. ಆದರೆ ಸಿಗಲೇ ಇಲ್ಲ. ಈ ಮನೆಯೇ ನನಗೆ ಆಗಬೇಕು ಅಂತಿತ್ತೇನೋ, ಅದರಿಂದ ಸಿಗಲಿಲ್ಲ. 50,000 ಕೊಟ್ಬಿಟ್ಟು ಮನೆ ಹುಡ್ಕಕ್ಕೆ ಶುರು ಮಾಡಿದ್ದು ಬೇರೆ ಮನೇನ. ಅವರೇ ಓನರ್ ಫೋನ್ ಮಾಡಿಬಿಟ್ಟು, ಏನಮ್ಮ 50,000 ಬೇಡವಾ ಕೊಟ್ಟಿರೋದನ್ನ ಅಂತ ಕೇಳ್ತಾಯಿದ್ರು. ಅದರಿಂದ ಸರಿ, ಜೀಸಸ್ ನಮಗೆ ಕೊಟ್ಟಿರೋ ಮನೇನ ನಾವ್ಯಾಕೆ ಬೇಡ ಅನ್ಬೇಕು. ಸರಿ, ಒಂದು 5-6 ವರ್ಷ ಇದ್ಬಿಟ್ಟು ಈ ಮನೇಲೇ ಇದ್ಬಿಟ್ಟು ಹೋಗೋದ ಬಿಡು ಅಂದ್ಬಿಟ್ಟು ಸರಿ ಬಂದ್ಬಿಟ್ಟು ಆಲೋಗಿಸ್ಬಿಟ್ಟು, ಇಲ್ಲ ಅಂದರೆ ಬೇರೆ ಮನೆ ಸಿಕ್ಬಿಟ್ಟಿದ್ರೆ ನಾನು ಹೊಟ್ಟೋಗ್ಬಿಡುವೆ. ಮೇಯ್ನ್ ಬಂದು ಕಿಚನೇ ನನಗೆ ಸ್ವಲ್ಪ ತುಂಬ ಚಿಕ್ಕದು. ಅದರಲ್ಲಿ ಅಡುಗೆ ಮಾಡೋ ಪಕ್ಕದಲ್ಲೇ ಸಿಂಕ್ ಇರೋದ್ರಿಂದ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ನಾವೇನಾದರೂ ಇಲ್ಲಿ ಪಾತ್ರೆ ತೊಳಿಬೇಕಾದ್ರೆ ಸ್ವಲ್ಪ ಸ್ಪೀಡಾಗಿ ಮಾಡಬೇಕಾದ್ರೆ ಅಡುಗೆ ಮಾಡೋ ಪಾತ್ರೆಲಿ ಏನಾರ ನೀರು ಎಗರ್ಬಿಡುತ್ತಾ ಅಂತ ಅದು ಬೈದಲ್ಲೇ ನಾನು ಅಡುಗೆ ಮಾಡ್ತಾಯಿರ್ತೀನಿ. ಅಡುಗೆ ಮಾಡಿಬಿಟ್ಟು ಅದಕ್ಕೆ ಪ್ಲೇಟ್ ಮುಚ್ಚಿಬಿಟ್ಟು ಆಮೇಲೆ ಇಲ್ಲಿ ಪಾತ್ರೆ ತೊಳೆಯೋದು. ಸ್ವಲ್ಪ ಅಗಲ ಕೊಟ್ಟಿದ್ರೆ ಕೌಂಟರ್ ಟಾಪು ಚೆನ್ನಾಗಿತ್ತು. ಸರಿ, ಏನು ಮಾಡೋಕ್ಕಾಗಲ್ಲ, ನಮಗೆ ಏನು ಸಿಗುತ್ತೋ ಅದನ್ನು ನಾವು ಅನುಭವಿಸ್ಬೇಕಲ್ವ ಅಂದ್ಬಿಟ್ಟು ನಾನು ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತಾರೆ ಗಾದೆ. ಅದೇ ರೀತಿ ಸರಿ ಮನೆನ ಯೂಸ್ ಮಾಡಿಕೊಂಡು ಹೋಗೋದ ಬಿಡು, ನೆಕ್ಸ್ಟ್ ಮನೆ ದೊಡ್ಡದಾಗಿ ಸಿಕ್ಕಿದ್ರು ಸಿಕ್ಕಲಿ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ಈಗ ನೋಡಿ, ಎಲ್ಲ ಪಾತ್ರೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಕಿಚನ್ ಎಲ್ಲ ಕ್ಲೀನ್ ಮಾಡಿ ಒರೆಸ್ಬಿಟ್ಟೆ. ಈಗ ನೋಡೋಕ್ಕೂ ಕ್ಲೀನಾಗಿರುತ್ತೆ. ಅಡುಗೆ ಒಂದು ಮಾಡಿಕೊಂಡು ಊಟ ಮಾಡೋಕ್ಕೂ ಇಷ್ಟ ಆಗುತ್ತೆ. ಹಾಗೆಯೇ ಒಂದು ಟೀ ಮಾಡ್ಕೊಂಡು ಕುಡಿಯೋದ ಅಂತಲೂ ಇಂಟ್ರೆಸ್ಟ್ ಬರುತ್ತೆ. ಹಾಗೆಯೇ ಈ ಕೆಲಸ ಮುಗಿದ್ಮೇಲೆ ಡೈನಿಂಗ್ ಟೇಬಲ್ ಕವರೆಲ್ಲ ತೆಗ್ದಿದ್ದೆ, ಅದನ್ನು ಕೂಡ ಇಲ್ಲೇ ವಾಶ್ ಮಾಡಿ ಆಚೆ ಒಣಗಾಕ್ತಾ ಇದ್ದೀನಿ. ಇದ್ರ ಜೊತೆಗೆ ಸೋಫಾ ಕವರ್ಸ್ನೆಲ್ಲ ಒಗ್ಯಕ್ಕೆ ಹಾಕಿದ್ದೆ, ಅದನ್ನು ಕೂಡ ಮನೆ ಮುಂದೆನೇ ಒಣಗಾಕೋತಾ ಇದ್ದೀನಿ ಫ್ರೆಂಡ್ಸ್.
ಇದ್ರ ಜೊತೆಗೆ ನಾನು ಒಂದು ವಿಷಯನ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ ಇವತ್ತು. ಏನಂದರೆ ನಮ್ಮ ಅತ್ತೆಗೆ ಬಂದು 4 ಗಂಡು ಮಕ್ಕಳು ಅಂತ ಹೇಳಿದ್ನಲ್ವಾ, ಅದರಲ್ಲಿ ಒಬ್ಬರು ತೀರ್ಕೊಂಡ್ಬಿಟ್ಟಿದ್ದಾರೆ. ದೊಡ್ಡ ಮಗ, ಹಾಗೇನೆ ನಮ್ಮ ಮಾಮ, ನನ್ನ ತಂಗಿ, ಯಜಮಾನ್ರು 3 ಜನನೇ ಇರೋದು. ನಮ್ಮ ಅತ್ತೆ ಮನೆ ಇದ್ದಿದ್ದು ಬಂದು ಸ್ವಂತ ಮನೆ, HL 2nd ಸ್ಟೇಜು ಅಲ್ಲಿದ್ದರು ಇಂದಿರಾನಗರಲ್ಲಿ. ಆಗ ಬಂದು ಆ ಮನೇನ ಮಾರಿ ನಾವೆಲ್ಲ ಬಾಡಿಗೆ ಕಟ್ತಾಯಿದ್ದೋ ಮನೆಗಳಲ್ಲಿ, ಅದರಿಂದ ಕಷ್ಟ ಆಗ್ತಾಯಿತ್ತು ಅಂದ್ಬಿಟ್ಟು ಮನೆ ಮಾರಿಬಿಟ್ಟು 5 ಭಾಗ ಮಾಡಿ ಎಲ್ಲರಿಗೂ ಕೊಟ್ಬಿಟ್ರು. ಅದರಿಂದನೇ ನಾವು ಲೀಸ್ಗೆ ಬಂದಿದ್ದು ಬಾಡಿಗೆಯಿಂದ. ಅವ್ರೇನು ಮಾಡಿದ್ರು, ಯಾರ ಜೊತೆನ ಇರೋದ ಅಂದ್ಬಿಟ್ಟು ನಾವೆಲ್ಲ ಕರೆದು, ಯಾರ ಜೊತೆ ನಿಮ್ಗೆ ಇಷ್ಟ ಆಗುತ್ತೋ ಅಲ್ಲಿರಿ ಅಂತ. ಅವ್ರೇನು ಹೇಳಿದ್ರು, ಇರ್ತೀನಿ ಅಂತ ಒಂದು 2 ದಿನ ಇದ್ದರು. ಆಗ ನಮ್ಮ ಮಾವ ಬಂದು, ಅವ್ರು ಸ್ವಲ್ಪ ನಮ್ಮ ಅತ್ತೆ ಮನೇಲಿರೋಲ್ಲ, ಯಾವಾಗಲೂ ದೇವಸ್ಥಾನ ಅನ್ನೋದು, ಫಂಕ್ಷನ್ಗಳಿಗೆ ಅಟೆಂಡ್ ಮಾಡೋದು, ಈ ಥರ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಬರ್ತಾನೇ ಇದ್ದರು. ಒಂದೊಂದು ದಿನ ಅವ್ರ ಮನೇಲೇ ಇದ್ಬಿಡೋದು, ಹಂಗೆಲ್ಲ ಮಾಡ್ತಾಯಿದ್ರು. ಆಗ ನಮ್ಮ ಮಾಮ ಏನು ಮಾಡೋರು, ಎಲ್ಲಿ ಹೋಗ್ತೀಯಾ, ಎಲ್ಲಿ ಬರ್ತೀಯಾ, ಇದನ್ನೆಲ್ಲ ಕಂಡೀಷನ್ ಆಗ್ತಾಯಿದ್ರು. ಇಷ್ಟೊತ್ತಿಗೆ ಬರಬೇಕು, ಇಷ್ಟೊತ್ತಿಗೆ ಹೋಗಬೇಕು ಅಂತ. ಅದರಿಂದ ಅವರು ಸ್ವಲ್ಪ ಬೇಡ, ನಮಗೆ ಮಕ್ಕಳು ಮನೇಲಿದ್ದರೆ ನಮಗೆ ತುಂಬ ಕಂಡೀಷನ್ಗಳು ಆಗ್ತಾರೆ, ನಾವು ಸಪ್ರೇಟಾಗಿದ್ದರೆ ನಮಗೆ ಯಾರೂ ಕೇಳಲ್ಲ ಅಂದ್ಬಿಟ್ಟು ಅವರು ಸಪ್ರೇಟಾಗವ್ರೆ. ನಾವಿರೋ ಬೀದಿಯಿಂದ 2ನೇ ಬೀದಿಲಿ ನನ್ನ ತಂಗಿ ಮನೆ, ನಮ್ಮ ತಂಗಿ ಮನೆ ಎದುರುಗಡೆನೇ ನಮ್ಮ ಅತ್ತೆ ಮನೆ ಇರೋದು. ನಾವು ಯಾವಾಗಲಾದರೂ ಹೋಗ್ಬಿಟ್ಟು ನೋಡ್ಕೊಂಬರ್ಬೇಕು ಅಂದರೆ ಹೋಗ್ಬಿಟ್ಟು ನೋಡ್ಕೊಂಡು ಬರ್ತೀವಿ. ಏನಾದರೂ ಫಂಕ್ಷನ್ಸ್ ಆದರೆ ಅಡುಗೆ ಊಟ ಎಲ್ಲ ಕೊಟ್ಟು ಕಳಿಸ್ತೀವಿ. ಅವರು ಇಲ್ಲ ಅಟೆಂಡ್ ಮಾಡಿಬಿಟ್ಟು ಊಟ ಮಾಡ್ಕೋತಾರೆ ನಾವು ಕೊಟ್ಟು ಕಳಿಸಿದ್ನ. ಹಾಗೇನೆ ಫ್ರೆಂಡ್ಸ್, ಇದನ್ನು ತುಂಬ ದಿನದಿಂದ ಶೇರ್ ಮಾಡಬೇಕು ಅಂತ ಇದ್ದೆ. ಈ ವಿಡಿಯೋನ ಕೂಡ ಎಂಡ್ ಮಾಡ್ಕೋತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್.